ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಪಾಕ ಪರಂಪರೆ ಚಾನಲ್. ನಾವಿವತ್ತು ಹೋಟೆಲ್ ಸ್ಟೈಲ್ ಸಾಫ್ಟ್ ಆದಂಥ ಇಡ್ಲಿ, ಹೋಟೆಲ್ ಸ್ಟೈಲ್ ಸಾಂಬಾರ್, ಚಟ್ನಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬರ್ರಿ. ನೋಡಿರಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದೈತಿ ನೋಡಿರಿ, ಎಷ್ಟು ಮೆತ್ತಗೈತಿ, ಎಷ್ಟು ಪ್ಲಫಿ ಐತಿ. ಸಾಂಬಾರ್ ಜೊತೆ ತಿನ್ನಿರಿ. ನೋಡಿರಿ, ಇದಕ್ಕೆ ನಾನು 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡೇನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನೇನು ಮಾಡ್ತೀನಿ, ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ರೀ. ಇವಾಗ ಇದನ್ನು ನೀರು ನಾನು ತೆಗೆದು ಬೇರೆ ನೀರು ಹಾಕ್ಕೊಂಡು ಇದನ್ನು ನಾನು 8 ತಾಸು ನೆನೆಯಕ್ಕೆ ಬಿಡ್ತೀನಿ ರೀ. 1 ಕಪ್ ಉದ್ದಿನ ಬೇಳೆನ 8 ತಾಸು ನೆನೆಯಕ್ಕೆ ಬಿಟ್ಟೇನಿ ರೀ. ಅದೇ ಕಪ್ಪಿಂದನ ನಾವೇನು ಮಾಡಬೇಕು, 4 ಗ್ಲಾಸ್ ರವೆ ತೊಗೋಬೇಕು. ಇಡ್ಲಿ ರವೆ ಅಂತ ಸಿಗುತ್ತೆ ರೀ. ಅದನ್ನು ನಾವು 4 ಗ್ಲಾಸ್ ತೊಗೊಂಡೇವ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನೇನು ಮಾಡ್ಕೋತೀನಿ, ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ರೀ. ರವೆ ಕ್ಲೀನ್ ಮಾಡ್ಕೊಂಡು ಅದೇನು ಎಕ್ಸ್ಟ್ರಾ ನೀರು ಇರ್ತೈತಲ್ಲ ಅದನ್ನು ತೆಗಿತೇನೆ ರೀ. ಈಗ ನೋಡಿರಿ, 8 ತಾಸು ಆಗೈತಿ. 8 ತಾಸು ಆದಮೇಲೆ ಉದ್ದಿನ ಬೇಳೆ ನೆನೆದವ್ರಿ. ಇದನ್ನು ಮತ್ತೊಮ್ಮೆ ಕ್ಲೀನ್ ಮಾಡ್ಕೋತೀನಿ ರೀ ಬೇರೆ ನೀರು ಹಾಕಿ. ನೋಡಿರಿ, ನಾವು ಉದ್ದಿನ ಬೇಳೆನ ಮಧ್ಯಾಹ್ನ ನೆನೆ ಇಟ್ಟರೆ ನಾವು 8 ತಾಸು ಅಂದ್ರೆ ರಾತ್ರಿ ನಾವು ಉದ್ದಿನ ಬೇಳೆನ ರುಬ್ಬಕ್ಕೆ ತೆಗಿಬೇಕ್ರಿ. ಉದ್ದಿನ ಬೇಳೆನ ಜಾರಿಗೆ ಹಾಕೋತೇನೆ ರೀ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಉದ್ದಿನ ಬೇಳೆನ ರುಬ್ಕೋತೇನೆ ರೀ. ಇವಾಗ ಈ ರುಬ್ಬಿರೋ ಉದ್ದಿನ ಬೇಳೆನ ನಾನು ಒಂದು ಸ್ಟೀಲ್ ಕಂಟೈನರ್ಗೆ ಹಾಕೋತೇನೆ ರೀ. ಮತ್ತು ಇವಾಗ ಸ್ವಲ್ಪ ಅನ್ನ ಹಾಕ್ತೇನೆ ರೀ. ನೋಡಿರಿ, 1 ಗ್ಲಾಸ್ ಉದ್ದಿನ ಬೇಳೆಗೆ ನಾನು ಒಂದು ಚಮಚಲ್ಲಿ 3 ಚಮಚ ಆಗುವಷ್ಟು ಅನ್ನ ತೊಗೊಂಡೇನಿ ರೀ. ಈ ಅನ್ನನೂ ರುಬ್ಕೋತೇನೆ ರೀ. ಅನ್ನ ಯಾಕೆ ಹಾಕ್ತೇವಂದ್ರೆ ನಾವು ಇದನ್ನ ಹಾಕೋದ್ರಿಂದ ಇಡ್ಲಿ ಭಾರಿ ಸಾಫ್ಟ್ ಆಗ್ತಾವ್ರಿ. ನಾವು ಇಡ್ಲಿ ಸಾಫ್ಟಾಗಿ ಬರ್ಬೇಕಂದ್ರೆ ಅನ್ನ ಹಾಕ್ತೀವಿ. ಈಗ ನೋಡಿರಿ, ಅದು ಇಡ್ಲಿ ರವೆ ಹಾಕಿದ್ನೆಲ್ಲ ಅದನ್ನು ನಾನು ಹಾಕೋತೇನೆ ರೀ. ಇವಾಗ ಅಷ್ಟು ಕಂಪ್ಲೀಟಾಗಿ ಇಡ್ಲಿ ರವೆ ಹಾಕೋತೇನೆ ರೀ. ನಾವು ಮಧ್ಯಾಹ್ನ ಬೇಳೆ ನೆನೆ ಹಾಕಾಕಿಟ್ರೆ ಇಡ್ಲಿ ರವೆನ ಸಾಯಂಕಾಲ ಹಾಕೋತೀವಿ ರೀ. ಮಧ್ಯಾಹ್ನ ನೆನೆ ಇಟ್ಟಿರಲ್ಲ, ಸಾಯಂಕಾಲ ಇಡ್ಲಿ ರವೆ ಹಾಕ್ಕೊಂಡು ನೋಡಿರಿ ಉದ್ದಿನ ಬೇಳೆ ಮಿಕ್ಸ್ ಮಾಡಿಕೊಂಡು ಈ ಥರ ಕಂಪ್ಲೀಟ್ ರವೆ ಮತ್ತು ಉದ್ದಿನ ಬೇಳೆನ ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಕಂಪ್ಲೀಟಾಗಿ. ನೋಡಿರಿ, ಈ ಹದಕ್ಕೆ ಬರ್ಬೇಕ್ರಿ ತೆಳ್ಳಗೆ. ನೋಡಿರಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ರಿ. ಈ ಹದಕ್ಕೆ ಬರೋವರೆಗೂ ನೀರು ಹಾಕಿ ಹದ ಮಾಡ್ಕೊರಿ. ಇವಾಗ ಇದನ್ನು ಪೂರ ರಾತ್ರಿ ನಾನು ಇದನ್ನು ಫರ್ಮೆಂಟೇಷನ್ ಆಗಕ್ಕೆ ಬಿಡ್ತೇನೆ ರೀ. ನೋಡಿರಿ, ಬೆಳಿಗ್ಗೆ ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ಪ್ಲಫಿಯಾಗಿ ಬಂದೈತೆ ನೋಡಿರಿ. ಹಿಟ್ಟು ಎಷ್ಟು ನೊರೆ ಐತೆ ನೋಡಿರಿ. ಹಿಂಗೆ ನೊರೆ ಆಗಿ ಬಂದರೆ ಏನಾಗ್ತಾವ್ರಿ, ನಮ್ಮ ಇಡ್ಲಿ ಭಾರಿ ಚೆನ್ನಾಗಿ ಬರ್ತಾವ್ರಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ ರೀ. ನಾವು ರಾತ್ರಿ ಉಪ್ಪು ಸೋಡಾ ಹಾಕಿಟ್ಟಿರಲ್ಲ ರೀ, ಬೆಳಗ್ಗೆ ಎದ್ದು ಉಪ್ಪು ಹಾಕಿಟ್ಟಿರ್ತೇನೆ ರೀ. ಇವಾಗ ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ತೊಗೊಂಡೇನಿ ರೀ ಒಂದು. ನೋಡಿರಿ, ನಾನು ತೆಂಗಿನಕಾಯಿ ತುರ್ಕೊಳತ್ತೇನೆ ರೀ ಇಲ್ಲೇ. ನಿಮ್ಗೆ ತುರ್ಕೊಳಕ್ಕಾಗಲಿಲ್ಲ ಅಂದರೂ ನೀವು ತೆಂಗಿನಕಾಯಿನ ಪೀಸ್ ಮಾಡ್ಕೋಬೋದ್ರಿ. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ರೀ. ನೆಕ್ಸ್ಟ್ ಇದಕ್ಕೆ 1-2 ಸ್ಪೂನಷ್ಟು ಪುಟಾಣಿ ಹಾಕ್ತೇನೆ ರೀ. ಆಮೇಲೆ 1 ಟೇಬಲ್ ಸ್ಪೂನ್ ನಾನು ಇದಕ್ಕೆ ಜೀರಿಗೆ ಹಾಕೇನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕೇನಿ ರೀ. ಆಮೇಲೆ 4 ಮೆಣಸಿನ್ಕಾಯಿ ಹಾಕೇನಿ ರೀ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ರೀ. 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೇನಿ ರೀ. ಸ್ವಲ್ಪ ನೀರು ಹಾಕೋತೇನೆ ರೀ. ನೀರು ಹಾಕ್ಕೊಂಡು ನಾನು ಇದನ್ನು ರುಬ್ತೇನೆ ರೀ. ನೋಡಿರಿ, ಅರ್ಧ ರುಬ್ಬೇನಿ ರೀ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವ ಮತ್ತು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೇನಿ ರೀ. ಇವಾಗ ನೋಡಿರಿ, ಕಂಪ್ಲೀಟಾಗಿ ರುಬ್ಬೇನಿ. ಗಟ್ಟಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡ್ತೀನಿ, ಚಟ್ನಿ ಸ್ವಲ್ಪ ತೆಳು ಮಾಡ್ಕೋತೀನಿ ರೀ. ಇವಾಗ ಈ ಚಟ್ನಿಗೆ ನಾನು ಒಗ್ಗರಣೆ ಹಾಕೋತೀನಿ ರೀ. ಈ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ ಜೀರಿಗೆ ಹಾಕೊಂಡಾದ್ಮೇಲೆ ನಾನು ಕರಿಬೇವು ಹಾಕ್ಕೊಂಡೇನಿ ರೀ. ಸಿಡಿಲ್ರಿ ಇವೆಲ್ಲ. ಆಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ಹಾಕೇನಿ ರೀ. ಸ್ವಲ್ಪ ನೋಡೋಕೆ ಚಂದ ಕಾಣಲಿ ಅಂತ ಒಣ ಮೆಣಸಿನ್ಕಾಯಿ 2 ಹಾಕೇನಿ ಅಷ್ಟೇ ರೀ. ಇವಾಗ ಇದನ್ನು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಂಡು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡೇನಿ. ನಮ್ದು ಹದ ಕರೆಕ್ಟ್ ಬಂದೈತೆ ನೋಡಿರಿ. ಈಗ ಇನ್ನು ನೆಕ್ಸ್ಟ್ ಸಾಂಬಾರು ಮಾಡ್ಕೊಳಕ್ಕೆ ತೊಗರಿಬೇಳೆ 1 ಕಪ್ ತೊಗೊಂಡೇನಿ ರೀ. 1 ಕಪ್ ಬೀನ್ಸ್ ತೊಗೊಂಡೇನಿ ರೀ. ಆಮೇಲೆ 1 ಕಪ್ ಕ್ಯಾರೆಟ್ ತೊಗೊಂಡೇನಿ ರೀ. ಇದಕ್ಕೆ
ಸ್ವಲ್ಪ ನೀರು ಹಾಕಿ ನಾನು ಏನು ಮಾಡ್ತೀನಿ, ಒಂದು 3 ವಿಷಲ್ ಆಗೋವರೆಗೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ ರೀ. ಇವಾಗ ನಾನು ಸಾಂಬಾರ್ಗೆ ಮಸಾಲ ರೆಡಿ ಮಾಡ್ಕೋಬೇಕಲ್ರಿ, ಅದಕ್ಕೆ ನಾನು ಕೊತ್ತಂಬರಿ ಕಾಳು, ಮೆಂತೆ ಕಾಳು, ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ ಇವಿಷ್ಟೂ ತೊಗೊಂಡೇನ್ರಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವು ಅಷ್ಟು ಮಸಾಲೆ ಪದಾರ್ಥಗಳನ್ನು ನಾವು ಹುರ್ಕೊಳ್ಳೋಣ್ರಿ. ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ, ಕೊತ್ತಂಬರಿ ಕಾಳು, ಉದ್ದಿನ ಬೇಳೆ, ತೊಗರಿ ಬೇಳೆ, ಮೆಂತೆ ಕಾಳು, ಜೀರಿಗೆ 5 ಐಟಮ್ ತೊಗೊಂಡೇನ್ರಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ರೀ. ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕರಿಬೇವನ್ನ ಮತ್ತೆ ಹುರ್ಕೊಂಡೇನ್ರಿ. ಆಮೇಲೆ ಮತ್ತೊಂದು 4-5 ಒಣ ಮೆಣಸಿನ್ಕಾಯಿ ತೊಗೊಂಡೇನ್ರಿ. ಇದನ್ನು ಸ್ವಲ್ಪ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ರೀ. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡೇನ್ರಿ. ನೀವು ಬೇಕಾದ್ರೆ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದ್ರಿ. ನಾನು ಒಣ ಕೊಬ್ಬರಿನ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನ್ರಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕೇನ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನೇನು ಮಾಡ್ತೇನೆಂದ್ರೆ ಈ ಮಿಶ್ರಣನ ರುಬ್ಕೋತೇನೆ. ನೋಡ್ರಿ ಇದು ಪೇಸ್ಟ್ ಬರ್ಬೇಕ್ರಿ, ಪೇಸ್ಟ್ ಅದಕ್ಕೆ ಬರ್ಬೇಕ್ರಿ. ಇವಾಗ ಇನ್ನೊಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೇನ್ರಿ. ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ್ರಿ. ಇದಕ್ಕೆ 1-2 ಒಣ ಮೆಣಸಿನ್ಕಾಯಿ ಹಾಕೇನ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕೇನ್ರಿ. ನೋಡ್ರಿ ಮಸಾಲೆ ರೆಡಿ ಮಾಡ್ಕೊಳ್ಳೋರ್ಗೂ ಆಗಲೂ ನಾನು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ರೀ, ಈಗೂ 1-2 ಹಾಕ್ಕೊಂಡೇನಿ. ಆಮೇಲೆ 1 ಈರುಳ್ಳಿ ಕಟ್ ಮಾಡೇನ್ರಿ, ಉದ್ದುದಾಗಿ ಕಟ್ ಮಾಡಿ 1 ಈರುಳ್ಳಿ ಹಾಕ್ಕೊಂಡೇನ್ರಿ. ಆಮೇಲೆ ನಾನು ಇದಕ್ಕೆ ನುಗ್ಗೆಕಾಯಿ ಹಾಕೇನ್ರಿ. ನುಗ್ಗೆಕಾಯಿ ಸಾಂಬಾರು ನಮ್ಮ ಮನ್ಯಾಗ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ರೀ, ಅದಕ್ಕೆ ನಾನು ನುಗ್ಗೆಕಾಯಿ ಯೂಸ್ ಮಾಡ್ಕೊಂಡೇನ್ರಿ. ಆಮೇಲೆ 2 ಟೊಮೆಟೊ ಹಾಕೇನ್ರಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೋರಿ. ಸ್ವಲ್ಪ ಅರಿಶಿನ ಹಾಕೇನ್ರಿ. ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ. ಉಪ್ಪು ಹಾಕ್ಕೊಂಡು ಕಂಪ್ಲೀಟಾಗಿ ಈರುಳ್ಳಿ ಟೊಮೆಟೊ ಕಂಪ್ಲೀಟಾಗಿ ಬೇಯೋವರೆಗೂ ನಾವು ಇದನ್ನು ಬಾಡಿಸ್ಬೇಕ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತೈತಿ, ಕಲರ್ಫುಲ್ ಕಾಣತೈತಿ ನೋಡ್ರಿ. 1-2 ನಿಮಿಷ ಬಾಯಿ ಮುಚ್ಚಿ ಬಿಡ್ತೀನಿ ರೀ. ನೋಡ್ರಿ ನುಗ್ಗೆಕಾಯಿ ಮಸಾಲೆ ಎಲ್ಲ ಬೆಂದೈತ್ರಿ. ಇವಾಗ ಇದಕ್ಕೆ ರುಬ್ಬಿರೋ ಮಿಶ್ರಣನ ಹಾಕ್ಕೊಂಡೇನ್ರಿ. ನೀವು ಇದನ್ನು ಪೌಡರ್ ಮಾಡಿ ಇಟ್ಕೋಬೋದ್ರಿ. ನೀವು ಬೇಕಾದ್ರೆ ಇದನ್ನು 1 ತಿಂಗಳು 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ಅದ್ರ ನಾನು ಸ್ವಲ್ಪ ಅದ್ರದ್ದು ರುಚಿ ಬರಲಿ ಅಂಥೇಳಿ ನಾನು ಇನ್ಸ್ಟಂಟ್ ಇವಾಗಲೇ ಮಾಡ್ಕೊಂಡೇನ್ರಿ. ನೀವು ಬೇಕಾದ್ರೆ ಮುಂಚೆನೂ ಮಾಡಿ ಇಟ್ಕೋಬೋದ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನೀಗ ಕಲಿಸ್ಕೊಳತ್ತೇನೆ ರೀ. ಇದಕ್ಕೆ ನೋಡ್ರಿ ಕಿವುಚಿದ ಹುಣಸೆ ಹಣ್ಣಿನ ರಸ ಹಾಕ್ಕೊಳತ್ತೇನೆ ರೀ. ನೋಡ್ರಿ ಟೊಮೆಟೊನೂ ಹಾಕ್ಕೊಂಡೇನಿ, ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡೇನಿ ರೀ. ಸ್ವಲ್ಪ ಬೆಲ್ಲ ಹಾಕೇನ್ರಿ. ಇವಾಗ ನೋಡ್ರಿ ಅದು ಬೇಯಿಸಿರೋ ಬೇಳೆ ಮತ್ತು ಬೀನ್ಸ್, ಕ್ಯಾರೆಟ್ ಅದಾವಲ್ರಿ, ಅದನ್ನು ಹಾಕ್ಕೊತೇನೆ ರೀ. ಹಾಕ್ಕೊಂಡು ಒಂದು 5-6 ನಿಮಿಷ ಕುದಿಯೋವರೆಗೂ ಬಿಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೇನ್ರಿ. ನೋಡ್ರಿ ಸಾರಂತೂ ಘಮ ಘಮ ಟೇಸ್ಟ್ ಬರತೈತ್ರಿ. ನೀವು ಟ್ರೈ ಮಾಡ್ರಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಮಸಾಲೆ ರೀ. ಆಗಿದ್ದಾಗ ತಯಾರು ಮಾಡ್ಕೊಳ್ರಿ ಮಸಾಲೆ, ಸಾಂಬಾರು ಭಾರಿ ಟೇಸ್ಟ್ ಬರ್ತೈತ್ರಿ. ಇವಾಗ ನಾನು ಇಡ್ಲಿ ಮಾಡೋಕ್ಕೆ ಸ್ವಲ್ಪ ಇಡ್ಲಿ ಪಾತ್ರೆಗೆ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೇನ್ರಿ. ಎಣ್ಣೆ ಹಚ್ಕೊಂಡು ಅದೇನು ಇಡ್ಲಿ ರವೆ ಹಾಕಿ ಬೇಳೆ ಹಾಕಿ ತಯಾರು ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಹಾಕ್ಕೊಂಡೇನು ನೋಡ್ರಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು 3 ಪ್ಲೇಟ್ ಇಟ್ಟೇನ್ರಿ. ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡ್ಬೇಕ್ರಿ. ಒಂದು 10 ನಿಮಿಷದೊಳಗೆ ಇಡ್ಲಿ ರೆಡಿ ಆಗ್ತಾವ್ರಿ. ತುಂಬ ಸಾಫ್ಟಾಗಿ ಬರ್ತಾವ್ರಿ ಇಡ್ಲಿ. ಟ್ರೈ ಮಾಡಿರಿ ನೀವು ಮನೆಯೊಳಗೆ. ನೋಡ್ರಿ ಇಡ್ಲಿ ರೆಡಿ ಆಗ್ಯಾವ. ಈ ಥರ ಒಂದು ಫೋರ್ಕ್ ಚುಚ್ಚಿ ನೋಡಿದ್ರೆ ನೋಡ್ರಿ ಫೋರ್ಕಿಗೆ ಏನೂ ಹತ್ತಿಲ್ಲ. ಸೊ ಅಂದ್ರೆ ಇಡ್ಲಿ ರೆಡಿ ಆಗ್ಯಾವ ಬೆಂದ ಒಂದರ್ತಾರೆ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ, ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ನೋಡ್ರಿ ಟೇಸ್ಟ್ ಮಾಡಿರಿ, ಹೆಂಗೈತೆ ಅಂತ ತಿಳಿಸ್ಕೊಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.